ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವೀಗ NH75 ಅಲ್ಲಿದ್ದೀವಿ. ಇದು ಮಂಗಳೂರು ಬೆಂಗಳೂರು ಹೈವೇ. ಸೊ ಅಲ್ಲಿ ಯಾಕಿದ್ದೀವಿ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಅರವಿಂದ್ ಅವರಿದ್ದಾರೆ, ಅರವಿಂದ್ ಅವರಮ್ಮ ಆರತ್ಮಾಯಿ ಇದ್ದಾರೆ, ಅವನಿಯವರು ಇದ್ದಾರೆ, ಹಾಗೆಯೇ ಸ್ನೇಹ ಕಾಮತ್ ಅವರು ಇದ್ದಾರೆ. ಇಷ್ಟು ಜನ ಸೇರಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇಲ್ಲಿ ಆನ್ ದ ಹೈವೇ ಕಲ್ಲಡ್ಕ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಸೊ ಕಲ್ಲಡ್ಕದಲ್ಲಿ ಒಂದು ತುಂಬ ಫೇಮಸ್ ಹೋಟ್ಲಿದೆ, KT ಹೋಟ್ಲ್ ಅಂತಲೇ ಹೆಸರು ಅದಕ್ಕೆ. ಅಲ್ಲಿ KT ಅಂತ ಒಂದು ಸಖತ್ತಾಗಿರೋ ಚಾ, ಆಮೇಲೆ ರಿಮ್ ಜಿಮ್ ಕಾಫಿ ಅಂತ ಸಿಗುತ್ತೆ. ಇದೆರಡು ಟೇಸ್ಟ್ ಮಾಡೋಕ್ಕಂತಲೇ ತುಂಬ ಜನ ಅಲ್ಲಿ ಹೋಗಿ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾರೆ. ಸೊ ನಾವೀಗ 7:30 ಆಗಿದೆ ಸಮಯ. ಸೊ 7:30 ಇಷ್ಟು ಬೇಗ ಯಾಕೆ ಹೊರಟಿದ್ದೀವಿ ಅಂದರೆ ಅಲ್ಲಿ ಒಂದು ಸ್ವಲ್ಪ ಲೇಟ್ ಆದರೆ ಆಮೇಲೆ ರಶ್ ಆಗುತ್ತೆ, ಆಮೇಲೆ ಕ್ಯೂವಲ್ಲಿ ನಿಂತ್ಕೊಳ್ಬೇಕು, ಇಲ್ಲಾಂದರೆ ಶೂಟಿಂಗ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ. ಲೈಟಾಗಿ ಮಳೆನೂ ಸುರಿತಾ ಇದೆ. ಸೊ ಇನ್ನೊಂದು 5-10 ನಿಮಿಷದಲ್ಲಿ ರೀಚ್ ಆಗ್ತೀವಿ. BC ರೋಡಿಂದ ತುಂಬಾ ಹತ್ರ, ಒಂದು 15 ಮಿನಿಟ್ಸ್ ಜರ್ನಿ ಅಷ್ಟೇ. ನೀವೀಗ ಇಲ್ಲಿ ನೋಡ್ತಿದ್ದೀರಲ್ಲ, ನಾವೀಗ ಕಲ್ಲಡ್ಕದ ಹತ್ರ ಇದ್ದೀವಿ ನೋಡಿ. ಇದೊಂದು ತುಂಬ ಫೇಮಸ್ ಜಂಕ್ಷನ್ ಇದು ಕಲ್ಲಡ್ಕದ್ದು. ಸೊ ಲಕ್ಷ್ಮೀ ನಿವಾಸ ಅಂತ ಹೋಟೆಲ್ನ ಹೆಸರು. ತುಂಬ ಜನ ಇದಕ್ಕೆ KT ಹೋಟೆಲ್ ಅಂತಲೇ ಕರೀತಾರೆ. ಸೊ ಇಲ್ಲಿ ಸ್ಪೆಷಲ್ ಏನಂದರೆ ಈ ರಿಮ್ ಜಿಮ್ ಕಾಫಿ ಮತ್ತು KT ಅಂತ ಇದೆರಡು ಇಲ್ಲಿಗೆ ಇದಕ್ಕೋಸ್ಕರ ಅಂತಲೇ ಜನ ಇಲ್ಲಿ ಬಂದು ಅದನ್ನು ಕುಡಿದು ಹೋಗ್ತಾರೆ. ಅದು ಅಲ್ಲದೆ ಈ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಸಂಜೆ ಸ್ನ್ಯಾಕ್ಸ್ ತನಕನೂ ಎಲ್ಲ ಐಟಮ್ಗಳು ಸಿಗುತ್ತೆ. ದೋಸೆ ಐಟಮ್ಗಳು, ಆಮೇಲೆ ಇಡ್ಲಿ, ವಡಾ, ಪೂರಿ, ಅದೆಲ್ಲ ಐಟಮು ಸಿಗುತ್ತೆ. ಸೊ ನಾವೀಗ ಇಲ್ಲಿ ಬಂದು ಇಲ್ಲಿನ ಒಂದು KT ಆಮೇಲೆ ಇಲ್ಲಿನ ರಿಮ್ ಜಿಮ್ ಕಾಫಿ ಇದನ್ನೆಲ್ಲ ಟ್ರೈ ಮಾಡ್ಬೇಕಂತಿದ್ದೀವಿ ಇವತ್ತು. ಸೊ ಒಳಗೆ ಹೋಗಿ ಅದೆಲ್ಲ ಹೆಂಗಿದೆ ಅಂತೇಳಿ ನಿಮ್ಗೆ ಹೇಳ್ತೀವಿ. ಬ್ರೇಕ್ಫಾಸ್ಟ್ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ವಿ. ಸ್ನೇಹ ಅಂತೂ ಫಸ್ಟ್ ಆರ್ಡರ್ ಸ್ನೇಹ ಅಂದು ಇಡ್ಲಿ. ಇಷ್ಟು ದೂರ ಒಂದು ಇಡ್ಲಿ ಆರ್ಡರ್ ಮಾಡಿದೆ ಸ್ನೇಹ. ನೀನೇನು ಮಾಡಿದೀಯಾ? ನಾನು ಇಡ್ಲಿ ಜೊತೆ ವಡೆ ಆರ್ಡರ್ ಮಾಡಿದ್ದೀನಿ. ಇನ್ನೂ ಬರೋದು ಬಾಕಿ ಇದೆ ಅದಕ್ಕೆ. ಅಲ್ಲ, ಬ್ರೇಕ್ಫಾಸ್ಟಲ್ಲಿ ಏನು ಗೊತ್ತಾ, ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಇಡ್ಲಿ ವಡೆಯಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಪ್ರೋಗ್ರೆಸಿವ್ ಆಗಿ ಒಂದೊಂದೇ ಐಟಮ್ ಆರ್ಡರ್ ಮಾಡ್ತಾನೆ ಹೋಗ್ಬೋದು. ಪ್ರತಿಯೊಂದನ್ನು ಟೇಸ್ಟ್ ಮಾಡಬೇಕು. ಅದಕ್ಕೆ ನಾನು ಇಡ್ಲಿ ವಡೆ ಕಣ್ಣೆದುರು ಬಂದು ನಿಂತಿದೆ. ಸೊ ಅದನ್ನ ಈಗ ಟೇಸ್ಟ್ ಮಾಡ್ತೀವಿ ಫಸ್ಟು. ಆಮೇಲೆ ಇನ್ನೂ ಸುಮಾರೆಲ್ಲ ಐಟಮ್ಸ್ ಇದೆ, ಅದನ್ನೆಲ್ಲ ಒಂದೊಂದಾಗಿ ಆರ್ಡರ್ ಮಾಡ್ತಾ ಹೋಗೋಣ. ಹೇಗಿದೆ ಇಡ್ಲಿ? ತುಂಬ ಸಾಫ್ಟಾಗಿ, ಅದ್ರ ಜೊತೆ ಒಂದು ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ನೇಹ ಸಾಂಬಾರು ತಗೊಂಡಿಲ್ಲ, ಬಟ್ ಸಾಂಬಾರು ನಾನು ರಿವ್ಯೂ ಕೊಡ್ತೀನಿ. ಸಖತ್ತಾಗಿದೆ ಆಯಿತಾ, ಅಂದರೆ ತುಂಬ ಸಿಹಿಯೂ ಆಗಿಲ್ಲ, ಕರೆಕ್ಟ್ ಮೈಲ್ಡಾಗಿ ಖಾರ ಆಗಿದೆ. ಮತ್ತು ಈಗ ನಾನಂತೂ ಪುಂಡಿ ಗಸಿ ಟ್ರೈ ಮಾಡ್ತಾ ಇದ್ದೇನೆ. ಪುಂಡಿ ಅಂದರೆ ಇಲ್ಲ ಪುಂಡಿ, ನಮ್ಮಲ್ಲಿ ಉಂಡಿ ಅಂತ ಮಾಡ್ತೀವಲ್ಲ ಸ್ನೇಹ, ಅದಕ್ಕೆ ಗಸಿ ಹಾಕಿ ಕೊಡ್ತಾರೆ, ಪುಂಡಿ ಗಸಿ ಅಂತ. ಸೊ ಇವಾಗ ನಾ ಪಲಾವ್ ಟೇಸ್ಟ್ ಮಾಡೋ ಸಮಯ. ಪಲಾವ್ ಜೊತೆಗೆ ರಾಯ್ತ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬ ಸ್ಪೈಸಿ ಅಂತ ಇಲ್ಲ. ಯಾರು ಬೇಕಿದ್ರು ಇದನ್ನು ಟೇಸ್ಟ್ ಮಾಡ್ಬೋದು. ಇನ್ನೊಂದು ಫೇಮಸ್ ಇಲ್ಲಿದಂದರೆ ತುಪ್ಪ ದೋಸೆ, ಮಸಾಲೆ ದೋಸೆ, ಇದೆಲ್ಲ ನಿಮಗೆ ಬೆಳಗ್ಗೆ ಬಂದರೂ ಸಿಗುತ್ತೆ ನಿಮಗೆ. ಸೊ ತುಪ್ಪ ದೋಸೆ ನೋಡಿ ಕಣ್ಣೆದ್ರೆ ಇದೆ ಇಲ್ಲಿ. ಈಗ ಟ್ರೈ ಮಾಡುವಂಥ ಸಮಯ. ತುಪ್ಪ ದೋಸೆ ಜೊತೆಗೆ ಸಾಂಬಾರು ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ. ಘಮ ತುಪ್ಪದ ಪರಿಮಳ ಬರ್ತಾಯಿದೆ. ಅದಂತೂ ಮೂಗಿಗೆ ಹೊಡಿತಾ ಇದೆ. ಇನ್ನೀಗ ಟೇಸ್ಟ್ ಮಾಡಿ ನೋಡಬೇಕು ಹೆಂಗಾಗುತ್ತೆ ಅಂತ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ತುಂಬ ಈ ತೆಳು ಅಂತ ಇಲ್ಲ ಆಯಿತಾ. ಸೊ ತುಪ್ಪ ದೋಸೆ ಹೆಂಗಿರಬೇಕು ಹಂಗೆ ಇದೆ, ಸ್ವಲ್ಪ ತಿಕ್ಕಾಗೇ ಇದೆ. ಫಸ್ಟ್ ಸಾಂಬಾರು ಜೊತೆ ಟ್ರೈ ಮಾಡೋಣ. ಟ್ರೈ ಮಾಡು ತುಪ್ಪ ದೋಸೆ. ತುಂಬ ಸಾಫ್ಟ್ ಆಗಿದೆ ಇದು. ಹೌದು, ನಾನು ಚಟ್ನಿ ಜೊತೆಗೆ. ಹೆಂಗಿದೆ? ಚೆನ್ನಾಗಿದೆಯಲ್ಲ? ತುಪ್ಪದ ಪರಿಮಳ ತುಂಬ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಆರ್ಡ್ರ್? ಪಟ ಹೇಳು. ನೆಕ್ಸ್ಟ್ ನೀನು ಮಾಡಬೇಕು. ತುಪ್ಪ ದೋಸೆ ಆಯಿತು. ಇದು KT ರಿಮ್ ಜಿಮ್ ಕಾಫಿ ಕಲ್ಲಡ್ಕ ಅನ್ನೋದು ಇದೆಯಲ್ಲ, ಇದು ನೀವು ಆ ಕಡೆ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತೀರ ಅಂದರೆ ಆನ್ ದ ವೇ. ಹೆಚ್ಚಿನವರು ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಅಥವಾ ಬಸ್ ಅವರು,
ತುಂಬ ಜನ ಇಲ್ಲಿ ಆನ್ ದ ವೇ ಪಿಟ್ ಸ್ಟಾಪ್ ಕೊಟ್ಟು ಆಮೇಲೆ ಇಲ್ಲಿನ ಕೆಲವು ತಿನಿಸುಗಳನ್ನೆಲ್ಲ ತಿಂದು ಆಮೇಲೆ ಬ್ಯಾಂಗ್ಳೂರಿಗೆ ಹೋಗ್ತಾರೆ. ನಾವೇ ಎಷ್ಟೋ ಸಲ ಇಲ್ಲಿ ಬಂದು ಸ್ಟಾಪ್ ಕೊಟ್ಟು ಹೋಗಿದ್ದೀವಿ. ಮತ್ತು ಇಲ್ಲಿ ನೀವು ಬಂದರೆ ಟ್ರೈ ಮಾಡಲೇಬೇಕಾದಂಥ ಐಟಮ್ ಅಂದರೆ ಈ ಖಡಕ್ ಚಾಯ್ ಇದೆಯಲ್ಲ, ಅದು KT ಹೋಟೆಲ್ ಅಂತಲೇ ಹೆಸರು ಇದಕ್ಕೆ. KT ಅಂದರೆ ನಿಮ್ಮ ಖಡಕ್ ಟೀ ಅಂತ. ಕಲ್ಲಡ್ಕ ಟೀ ಅಂದರೆ ಫೇಮಸ್ ಅದು. ಹಾಂ, ಸೊ ಅದು ಆಮೇಲೆ ಈ ರಿಮ್ ಜಿಮ್ ಕಾಫಿ ಅಂತಲೂ ಕೊಡ್ತಾರೆ ಇಲ್ಲಿ. ಸೊ ಇದೆರಡು ತಿನ್ನಕ್ಕಂತಲೇ ಅಥವಾ ಕುಡಿಯೋಕ್ಕಂತಲೇ ಬರಬೇಕು, ಅದಕ್ಕೋಸ್ಕರ ಸ್ಪೆಷಲ್ ಈ ಹೋಟೆಲು. ಈಗ ನೋಡಿ KT ರೆಡಿ ಮಾಡ್ತಾ ಇದ್ದಾರೆ. KTಗೆ ಫಸ್ಟು ಹಾಲು ನೋಡಿ, ಹಾಲನ್ನು ಒಂದು ಲೆವೆಲ್ ತನಕ ಹಾಕಿ ಆಮೇಲೆ ಅದ್ರ ಮೇಲೆ ಡಿಕಾಕ್ಷನ್ ಹಾಕುವಂಥದ್ದು ಸ್ಪೆಷಲ್. ಇದು ಭಾಳ ಸ್ಪೆಷಲ್. ಅದು ಚೆನ್ನಾಗಿ 2 ಲೇಯರ್ ಆಗಿ ನಿಲ್ಲುತ್ತೆ ನೋಡಿ. ಇದೆಲ್ಲ ಪ್ರಾಕ್ಟೀಸ್ ಬೇಕು, ನಾವೆಲ್ಲ ಮಾಡೋಕ್ಕೆ ಹೋದರೆ ಫ್ಲಾಪ್ ಆಗುತ್ತೆ ಇದು ನೋಡಿ. ಅದು 2 ಲೇಯರ್ ಆಗಿ ನಿಲ್ಲುತ್ತೆ. ಸ್ನೇಹ ಮಿಕ್ಸ್ ಮಾಡೀಗ ಇಲ್ಲಿ ನೋಡಿ, ಸ್ವಲ್ಪ ಏನಾದ್ರು ಚಮಚ ಹಾಕಿದ್ರೆ ಅಂದರೆ ಮಿಕ್ಸ್ ಆಗುತ್ತೆ, ಕಲರೇ ಚೇಂಜ್ ಆಗುತ್ತೆ. ಇದೇ ಇವರ ಸಿಗ್ನೇಚರ್ ಡಿಶ್ ಅಂತೀವಲ್ಲ, ಇದಕ್ಕೋಸ್ಕರ ಅಂತಲೇ ಜನ ಎಲ್ಲಿಂದೆಲ್ಲ ಬರ್ತಾರೆ ಇದನ್ನು ಕುಡಿಯೋಕ್ಕಂತಲೇ. ಹೆಂಗೆ ಬಂದಿದೆ ನೋಡಿ ಕಲರ್, ಸಖತ್ತಾಗಿರುತ್ತೆ ಮಾತ್ರ ಇದು. ಅದಕ್ಕೆ ಫೇಮಸ್ ಇದು KT ಅಂದರೆ ಇದೆ. ಕೆಲವರು ಖಡಕ್ ಟೀ ಅಂತಾರೆ, ಕೆಲವರು ಕಲ್ಲಡ್ಕ ಟೀ ಅಂತಾರೆ, ಹೆಂಗೆ ಹೇಳಿದ್ರು ಓಕೆ. ನಾನು KT ಟ್ರೈ ಮಾಡ್ತಾ ಇದ್ದೀನಿ ಈಗ. ಸಖತ್ ಖಡಕ್ಕಾಗಿದೆ. ಇದೆಲ್ಲ ಹೆಂಗಂದ್ರೆ ನಾವು ನಾಳೆ ಎಕ್ಸಾಮ್ ಇದೆ ಅಂದರೆ ರಾತ್ರಿ ನಾವು ಓದಕ್ಕೆ ಕೂತ್ಕೊಳ್ತೀವಲ್ಲ ಸ್ನೇಹ, ಆ ಟೈಮಲ್ಲಿ ಒಂದೊಂದು ಈ ಥರ ಚಾ ಇದ್ದರೆ ನಿದ್ದೆ ಎಲ್ಲ ಓಡಿ ಹೋಗುತ್ತೆ. ಹೆಂಗಾಗಿದೆ ನಿನ್ನ ಕಾಫಿ? ಹೆಂಗಾಗಿದೆ? ನಾನು ಚೆನ್ನಾಗಿದೆ ಕಾಫಿ, ತುಂಬ ಸ್ವೀಟ್ ಅಂತ ಇಲ್ಲ, ನಾರ್ಮಲ್ ಆಗಿದೆ. ಚಾ ಕಾಫಿ ಎರಡೂ ಕುಡಿತಾ ಇದ್ದೀನಿ. ಚಾಪಿ ಆಯ್ತು, ಚಾಪಿನ ಎರಡು ಸ್ಟ್ರಾಂಗ್ ಆಗಿದೆ. ಇದು ಇನ್ನೊಂದು ಸೇರುತ್ತೆ ಸ್ನೇಹ, ಇನ್ನೊಂದು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ನಮ್ಮ ಜೊತೆಗೆ ಈಗ ಇಲ್ಲಿನ ಓನರ್ ಆದಂಥ ಶಿವರಾಮ್ ಒಳ್ಳವರಿದ್ದಾರೆ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ಇದು 1952ರಿಂದ ನನ್ನ ಅಜ್ಜ ಲಕ್ಷ್ಮೀನಾರಾಯಣ ಒಳ್ಳರು ಸ್ಟಾರ್ಟ್ ಮಾಡಿದ ಸಂಸ್ಥೆ ಲಕ್ಷ್ಮೀ ನಿವಾಸ್ KT ಹೋಟೆಲ್ ಕಲ್ಲಡ್ಕ. ಅಂದರೆ ನಾವಂತೂ ಸುಮಾರು ಸಲ ಬಂದಿದ್ದೀವಿ, ಬಟ್ ಇಷ್ಟು ಓಲ್ಡ್ ಅಂತ ಗೊತ್ತಿರಲಿಲ್ಲ. ಸೊ ಏನು ಸರ್ ಇಲ್ಲಿ KT ಅಂತೂ ಅದು ಮಾತಾಡೋದು ಬೇಡ, ಫೇಮಸ್. ಅದು KT ಹೋಟೆಲ್ ಅಂತಲೇ ಫೇಮಸ್ಸು. ಇನ್ನೇನೆಲ್ಲ ಇಷ್ಟಪಡ್ತಾರೆ ಸರ್ ಜನ ಇಲ್ಲಿ? ಅಂದರೆ ನಮ್ಮದು ತುಪ್ಪ ದೋಸೆ, ಮತ್ತು ಟೊಮೆಟೊ ದೋಸೆ ಇದೆ, ಮತ್ತು ಬಿಸ್ಕುಟ್ ರೊಟ್ಟಿ, ಬನ್ಸ್, ಇಂಥವೆಲ್ಲ ಈ ಲೋಕಲ್ ಐಟಮ್ ಹೆಚ್ಚಾಗಿ ಇಷ್ಟಪಡ್ತಾರೆ. ಅಂತ ತುಪ್ಪ ದೋಸೆ ಮತ್ತು ನಮ್ಮ ಗೋಳಿಬಜೆ ಭಾರಿ ಇಷ್ಟಪಡ್ತಾರೆ. ನಾನಂತೂ ಈಗ ಒಂದು 3-4 ಸಲ ಬಂದಿದ್ದೀನಿ ಅಷ್ಟೇ. ಬಟ್ ಪ್ರತಿ ಸತಿ ಬಂದಾಗಲೂ ನಂಗೆ ಅದು ಈ KT ಇದೆಯಲ್ಲ ಸರ್, ಅದು ಹೆಂಗೆ ಅದು 2 ಲೇಯರ್ ಆಗಿ ಮಾಡ್ತೀರಾ ಅಂತ. ಲೇಯರ್ ಅಂದರೆ ನಮಗೆ ಅಂದರೆ ಹಾಲು ದಪ್ಪ ಬೇಕು, ಡಿಕಾಕ್ಷನ್ ಕೂಡ ದಪ್ಪ ಬೇಕು. ಓಕೆ, ಎರಡು ಕೂಡ ಬಿಸಿ ಇರಬೇಕು. ಹಾಲನ್ನು ಬಿಸಿನೀರಲ್ಲಿ ಇಟ್ಟು ಇದು ಬಿಸಿ ಮಾಡಿ ಡಿಕಾಕ್ಷನ್ ತೆಗೆದು ಗ್ಲಾಸಿಗೆ ಹಾಕಿ ಇದು ಮಾಡಿ ಕೊಡ್ತೀವಿ. ಅದರಲ್ಲಿ ಯಾವುದಾದ್ರು ಒಂದು ಲೇಯರು ತೆಳ್ಳಗಾದರೆ ಅದು ಕರೆಕ್ಟ್. ಮತ್ತು ಅಲ್ಲಿ ಮೈನ್ ಅಂತಂದರೆ ಡೆನ್ಸಿಟಿ ಆಫ್ ಶುಗರ್, ಸಕ್ಕರೆ ಉಂಟಲ್ಲ, ಅದು ಕರೆಕ್ಟಲ್ಲಿರಬೇಕು. ಕಮ್ಮಿ ಆದರೂ ಅದು ಇದಾಗ್ತದೆ. ಇಲ್ಲ, ನಾವು ಮನೇಲಿ ಟ್ರೈ ಮಾಡ್ತೀವಿ, ನಮ್ಮ ಕೈಲಿ ಆಗೋದೇ ಇಲ್ಲ ಅದು. ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಆಯ್ತಲ್ವಾ ಸರ್? ಥ್ಯಾಂಕ್ ಯು ಸರ್. ತುಂಬ ವರ್ಷದಿಂದ ಸರ್ವಿಸ್ ಕೊಡ್ತಿದ್ದೀರಾ, ಹೀಗೆ ಸರ್ವಿಸ್ ಕೊಡೋಂತಾಗಲಿ ಇನ್ನು ಮುಂದೇನು ಅಂತ ನಮ್ಮ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ.